ಏನು ಇವತ್ತು ನಮ್ಮ ನಡೆಗೆ ಪಂಚಾಯಿತಿ ಕಡೆಗೆ ಕಾರ್ಯಕ್ರಮವನ್ನು ನಿನ್ನೆಯಿಂದ ಸುದೀರ್ಘವಾಗಿ 4 ಪಂಚಾಯಿತಿಗಳಲ್ಲಿ ಮುಗಿಸಿರ್ತಕ್ಕಂಥದ್ದು ಹೆಮ್ಮೆ ವಿಚಾರ. ಯಥೇಚ್ಛವಾಗಿ ರೆವಿನ್ಯೂ ಇಲಾಖೆ ಹಾಗೂ ಪಂಚಾಯಿತಿ ನಮ್ಮ PDOಗೆ ಸಂಬಂಧಪಟ್ಟಕ ಎಲ್ಲ ಸಮಸ್ಯೆಗಳನ್ನು ಸುಮಾರು ಬಗೆಹರಿಸಲಿಕ್ಕೆ ನಾವು ಟ್ರೈ ಮಾಡಿದ್ದೀವಿ. ಇನ್ನು ಮುಂದಿರ್ತಕ್ಕಂಥ ಸಮಸ್ಯೆಗಳನ್ನು ಒಂದು 8 ದಿವಸ 15 ದಿವಸ 1 ತಿಂಗಳೊಳಗಡೆ ಬಗೆಹರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಎಚ್ಚೆತ್ಕೊಂಡಿದ್ವಿ. ನಮಗೆ ದೊಡ್ಡ ಟಾಸ್ಕ್ ಏನು ಅಂತಂದರೆ ಸುಮಾರು ಒಂದು 20-25 ಹಳ್ಳಿಗಳಲ್ಲಿ ಏನು ಸ್ಮಶಾನ ಒತ್ತುವರಿ ಅಂತ ಏನು ಬಂದಿದೆ. ಈಗಾಗಲೇ ನಮ್ಮ ತಹಸೀಲ್ದಾರ್ ಹೇಳ್ದಂಗೆ ಫಸ್ಟ್ ಟೈಮ್ ನಾನು ಬಂದಾಗಿಂದ ಕೆರೆಗಳ ಒತ್ತುವರಿ ಫಸ್ಟು ನಾನು ಒಂದು ಸ್ಪೀಚ್ ಮಾಡಿದೆ. ಏನಂತಂದರೆ ನಮ್ಮ ಮುಳಬಾಗಲ ತಾಲೂಕಲ್ಲಿ ಎಷ್ಟು ಕೆರೆ ಇದೆ ಅಂತ ಹೇಳಿದೆ. ನಾನು ಹೇಳಿದೆ 800 ಕೆರೆ ಇದೆ ಅಂತ ಹೇಳಿದೆ. ಕೆಲವು ದುರಿಂಡ್ರು ಏನು ರೆವಿನ್ಯೂ ದುರಿಂಡ್ರು ನಕ್ಕಿದ್ರು. ಮುಳಬಾಗಲ ತಾಲೂಕು ಇರ್ತಕ್ಕಂಥದ್ದೇ 370 ಚಿಲ್ಲರೆ ಹಳ್ಳಿದಲ್ಲಿ 800 ಕೆರೆ ಹೆಂಗೆ ಬರ್ತದೆ ಅಂತ ಹೇಳಿ. ಕರ್ನಾಟಕದಲ್ಲಿ ಯಥೇಚ್ಛವಾಗಿರ್ತಕ್ಕಂಥ ಕೆರೆಗಳು ಅಂತಂದರೆ ಮುಳಬಾಗಲಲ್ಲಿ ಬರೀ ನಿಮಗೆ ಮುಳಬಾಗಲ ಟೌನ್ ಸಂಬಂಧಪಟ್ಟಾಗೆ 28 ಕೆರೆ ಇದ್ದಾವೆ. ಸೊ ಅದರಿಂದ ಯಾರು ಬಲಾಢ್ಯರು ಬೆಂಗಳೂರಿಂದ ಬಂದು ಕೆರೆಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಎಲ್ಲ ಕೆರೆಗಳನ್ನು ಇವತ್ತು ನಾವು ಕಿತ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ನಮ್ಮ ಸೆಷನ್ ಬಂದ್ಬಿಟ್ಟು ನೆಕ್ಸ್ಟ್ ನಮ್ಮ ಟಾಸ್ಕ್ ಬಂದ್ಬಿಟ್ಟು ವಿತಿನ್ ಶಾರ್ಟ್ಲಿ ನಮಗೆ ನಾನು ಸರ್ವೇನ ಕೊಡ್ತಾ ಇದ್ದೀನಿ. ಸರ್ವೇನ ಕೊಟ್ಟು ಎಲ್ಲ ಹಳ್ಳಿಗಳಲ್ಲಿ ಕೂಡ ಸ್ಮಶಾನ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಇವತ್ತು ನಿಮಗೂ ಗೊತ್ತು ನಮಗೂ ಗೊತ್ತು, ಇವತ್ತು ಬಡಬಗ್ಗರು ಸ್ಮಶಾನಕ್ಕೆ ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಗ್ತಾ ಇದೆ. ಸ್ಮಶಾನಗಳ ಒತ್ತುವರಿ ಕಾರ್ಯಕ್ರಮನ ಕೇವಲ 15-20 ದಿವಸ ಒಳಗಡೆ ನಾವು ಇದನ್ನು ಕಾರ್ಯಕ್ರಮ ಹಮ್ಮಿಕೊತಾ ಇದ್ವಿ. ಎಲ್ಲ ಊರಿಗೆ ಹೋಗ್ಬಿಟ್ಟು ಸ್ಮಶಾನ ಒತ್ತುವರಿ ಆಗಿದ್ರೆ ಅದು ಬಿಡಿಸ್ತಕ್ಕಂಥ ಕಾರ್ಯಕ್ರಮನ ನಾನು ಮಾಡ್ತಾ ಇದ್ದೀನಿ. ಇವತ್ತು ಜನಸಂಪರ್ಕ ಮಾಡಿದಾಗ ಜನರಿರ್ತಕ್ಕಂಥ ನಿಜವಾದ ಸಮಸ್ಯೆಗಳ ಬಗ್ಗೆ ನಾವು ಆಲಿಸಿದ್ವಿ, ನಾವು ತೀರ್ಮಾನಿಸಿದ್ವಿ. ಇಲ್ಲೇ ಸ್ಪಾಟಲ್ಲಿ ಅಪ್ಲೋಡ್ ಕೊಟ್ಟಿದ್ವಿ. VAಗಳಿಗೆ ಮತ್ತು RLಗೆ ಟಾಸ್ಕ್ ಕೊಟ್ಟಿದ್ವಿ. ಆದಷ್ಟು ಬೇಗ ಈ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಬೇಕಂತ. ನಾಳೆ ನಾವು ಕೂತ್ಕೊಂಡು ಏನು ಮಾಡ್ತೀವಿ, ಎಷ್ಟು ಅಪ್ಲಿಕೇಶನ್ ಯಾವ ಡಿಪಾರ್ಟ್ಮೆಂಟ್ ಬಂದಿದೆ ಆ ಡಿಪಾರ್ಟ್ಮೆಂಟ್ ಕಳಿಸ್ಕೊಡ್ತೀವಿ. ಡಿಪಾರ್ಟ್ಮೆಂಟ್ ಕಳಿಸ್ಕೊಟ್ಟು ನಾವು ಎಷ್ಟು ದಿವಸ ಒಳಗಡೆ ಕಂಪ್ಲೀಟ್ ಆಗ್ಬೋದು ಅನ್ನೋದನ್ನು ನಾವು ಟಾಸ್ಕ್ ತಗೊಂಡು ಕೇವಲ ತಿಂಗಳ ಒಳಗಡೆ ಎಲ್ಲ ಒಂದು ಶಾಶ್ವತವಾಗಿರ್ತಕ್ಕಂಥ ಒಂದು ಸಮಸ್ಯೆಗಳಿಗೆ ಬಗೆಹರಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ತುಂಬ ಖುಷಿ ಆಗ್ತಿದೆ. ನಿನ್ನೆಯಿಂದ ಕೂಡ ಎಲ್ಲ ಮಾಧ್ಯಮಿಕರು ಕೂಡ ನನ್ನ ಜೊತೆ ಸಂಪರ್ಕ ಸೇತುವೆ ಮಾಡಿದಿರಿ. ನಿಮಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಎಲ್ಲ ಅಧಿಕಾರಿಗಳು ಕೂಡ ಬಂದು ಈ ಕಾರ್ಯಕ್ರಮ ಭಾಗವಹಿಸೋದಕ್ಕೆ ನಿಮಗೆ ವಿಶೇಷವಾಗಿ ನನ್ನ ಕಡೆಯಿಂದ ನಿಮಗೆ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ವಿಶೇಷವಾಗಿ ಈ ಕಾರ್ಯಕ್ರಮನ ನೆಕ್ಸ್ಟ್ ಮಂತು ಮೊದಲೇ ನಾನು ಅಲಾಟ್ ಮಾಡ್ತೀನಿ ಡೇಟು. ನೆಕ್ಸ್ಟ್ ಮಂತು 6 ಪಂಚಾಯತಿಗಳಿಗೆ ತುಂಬ ಅದ್ದೂರಿಯಾಗಿ, ಇದು ನಮಗೆ ಏನಾಗುತ್ತೆ ಸ್ಟಾರ್ಟಿಂಗ್ ಇತ್ತು, ನಮಗೆ ಗೊತ್ತಾಗಿಲ್ಲ ಹೇಗೆ ಮಾಡಬೇಕಂತ ಗೊತ್ತಾಗಿಲ್ಲ. ನೆಕ್ಸ್ಟು ಪಂಚಾಯತಿಗಳಲ್ಲಿ 8 ಪಂಚಾಯತಿಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಪ್ರಚಾರವನ್ನು ಮಾಡಿ ಪ್ರತಿ ಮನೆಗೂ ಪಾಂಪ್ಲೆಟನ್ನು ತಲುಪಿಸಿ ನಿಮ್ಮ ಸಮಸ್ಯೆ ಬಗೆಹರಿಸಿ ನಾವು ಬರ್ತಾ ಇದ್ವಿ. ನಮಗೆ ಬನ್ನಿ ಕಾರ್ಯಕ್ರಮಕ್ಕೆ ಅಂತ ಕರೆಯುವ ಮುಖಾಂತರವಾಗಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ತೀವಿ ಅಂತ ಹೇಳ್ತಾ, ನಾನು ಕೂಡ ಬೇಸಿಗೆ ಕಾಲದಲ್ಲಿ ನಿಮ್ಮೂರಿಗೆ ಬಂದು ನಿಮ್ಮೂರಲ್ಲಿ ಮಜ್ಜಿಗೆ ಕುಡಿದು ನಿಮ್ಮೂರಲ್ಲಿ ಊಟ ಮಾಡಿ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಸಾಕಷ್ಟು ವಿಚಾರಕ್ಕೆ ಬಂದಾಗ ಬಡಬಗ್ಗರಿಗಿರ್ಬೋದು, ಹೆಣ್ಮಕ್ಳಿಗಿರ್ಬೋದು, ಮಕ್ಕಳಿಗೆ ಫೀಸ್ ಕಟ್ಟೋ ವಿಚಾರದಲ್ಲಿರ್ಬೋದು, ಇದ್ರಲ್ಲಿ ನಾವೇನು ಹಿಂದೆ ಹೋಗೋತಕ್ಕ ಪ್ರಶ್ನೆ ಇಲ್ಲ. ನಾವು 10,000 ಕೊಟ್ಟು ಪ್ರಚಾರ ಮಾಡ್ತಕ್ಕಂಥ ಪರಿಸ್ಥಿತಿಗಳು ನನಗೆ ಅವಶ್ಯಕತೆ ಇಲ್ಲ. ನನಗೆ ಖುಷಿಯಿಂದ ಕೆಲವರಿಗೆ ನಾನು ಹಣ ಸಹಾಯ ಮಾಡಿದ್ದೀನಿ, ಕೆಲವು ಓದೋ ಮಕ್ಕಳಿಗೆ ಫೀಸ್ ಕಟ್ಟಿದ್ದೀನಿ, ಕೆಲವು ಮಕ್ಕಳಿಗೆ ಲ್ಯಾಪ್ಟಾಪ್ ತಗೊಟ್ಟಿದ್ದೀನಿ, ಕೆಲವು ಮಕ್ಕಳಿಗೆ ಹಾಸ್ಪಿಟಲ್ ಫೀಸ್ ಕಟ್ಟಿದ್ದೀನಿ. ನನಗೆ ಖುಷಿ ತರ್ತಕ್ಕಂಥ ವಿಷಯ. ಸೊ ಅದರಿಂದ ಮುಂಬರುವ ದಿನಗಳಲ್ಲಿ ನನ್ನ ನಡೆಗೆ ನಿಮ್ಮೂರ ಕಡೆಗೆ ಬರ್ತಾ ಇದ್ದೀನಿ. ನಿಮ್ಮ ಒಂದು ಏನು ನನಗೆ ಶಾಸಕನಾಗಲಿಕ್ಕೆ ನನಗೆ ಅರ್ಹತೆ ಆಗಲಿಕ್ಕೆ ನೀವು ಭಿಕ್ಷೆನ ಕೊಟ್ಟಿದ್ದೀರಿ, ತಕ್ಕಂಗೆ ನಾನು ನಿಮ್ಮ ಕೆಲಸ ಮಾಡಲಿಕ್ಕೆ ನಾನು ಸದಾ ಸಿದ್ಧನಾಗಿದೆ ಅಂತ ಹೇಳ್ತಾ, ನನ್ನ ತಾಲೂಕು ಆಡಳಿತ ವರ್ಗದವರೆಗೂ ಹಾಗೂ ದೂಲಪಲ್ಲಿ ಪಂಚಾಯತಿ ಎಲ್ಲ ನಾಯಕರಿಗೂ, ದೂಲು ಪಂಚಾಯತಿ ನಾಗರಿಕರಿಗೂ ಹಾಗೂ ನಮ್ಮ ತಾಯ್ದೂರು ಪಂಚಾಯತಿ ಎಲ್ಲ ನಾಗರಿಕರು ಕೂಡ ವಿಶೇಷವಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ, ಹಾಗೂ ವಿಶೇಷವಾಗಿ ಮತ್ತೆ ಹೇಳ್ತಾ ಇದ್ದೀನಿ ಮಾಧ್ಯಮಿತರಿಗೆ, ನಿಮಗೂ ಕೂಡ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮನ ನೀವೇನು ತೋರಿಸ್ತಾ ಇದ್ರಿ ನಿಮಗೂ ಕೂಡ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ, ಮುಂದಿರುವ ನೆಕ್ಸ್ಟ್ ಮಂತ್ ಡೇಟ್ ಅನೌನ್ಸ್ ಮಾಡ್ತಾ ಇದ್ರಿ. ಆ ಡೇಟ್ ಸಮೇತವಾಗಿ ಒಳ್ಳೆಯ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. 117 ಅಪ್ಲಿಕೇಶನ್ಸು, ಚಿಕ್ಕ ಪಂಚಾಯಿತಿ, ಚೊಕ್ಕ ಪಂಚಾಯಿತಿ, ಸೂಪರ್ ಪಂಚಾಯಿತಿ 117 ಅಪ್ಲಿಕೇಶನ್ ಬಂದಿವೆ. ಅದರಲ್ಲಿ 21 ಅಪ್ಲಿಕೇಶನ್ ಸ್ಪಾಟ್ ಕ್ಲಿಯರ್ ಆಗಿದೆ. ಮಿಕ್ಕಿದ 87 ಅಪ್ಲಿಕೇಶನ್ನ ನಾವು ತೀರ್ಮಾನ ಮಾಡಿ ಕ್ಲಿಯರ್ ಮಾಡಲಿಕ್ಕೆ ನಾವು ಪಾಲ್ಗೊಳ್ತೀವಿ. ಅದರಲ್ಲಿ ಹೈಯೆಸ್ಟ್ ಬಂದ್ಬಿಟ್ಟು ಪೋಡಿ. ಆ್ಯಕ್ಚುಲಿ ಪೋಡಿ ಬಗ್ಗೆ ಒಂದು ಮಾತಾಡಿದೆ. ಆಲ್ರೆಡಿ ನಮ್ಮಲ್ಲಿ 1 to 5 ಕ್ಲಿಯರ್ ಆಗಿ ಇದು ದುರಸ್ತಿಗೆ ಹೋಗಿದೆ, ಸರ್ವೆ ಸ್ಕೆಚ್ಗೆ ಹೋಗಿದೆ. ಸರ್ವೆ ಇಲ್ಲದ ಕಾರಣಕ್ಕೋಸ್ಕರವಾಗಿ ನಾವು ಹೊಲ್ದಾಡ್ತಾ ಇದ್ವಿ. ಆದಷ್ಟು ಬೇಗ ಎಲ್ಲ ನಾಗರಿಕರನ್ನು ಕೂಡ ಮನವಿ ಮಾಡ್ತೀನಿ, ನೀವ್ಯಾರು ಪೋಡಿದು ಏನು PIN ನಂಬರ್ ತೆಗಿಬೇಕಂತ ಬರಬೇಕಂತ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ಲಿ PIN ನಂಬರು ಅಪ್ಲೋಡ್ ಆಗಿದೆ. ಆದಷ್ಟು ಬೇಗ ಸರ್ವೇರ್ ಬಂದ ತಕ್ಷಣ ಅದು ಫೈಲ್ ಕ್ಲಿಯರ್ ಆಗಿ ಅದು ಇದಾಗ್ತದೆ, ಅದು ಫೈಲ್ ಕ್ಲಿಯರ್ ಆಗುತ್ತೆ. ಇದು ನಿಮಗೆ ಒಳ್ಳೆ ಸುದ್ದಿ. ಇದು
ಇಡೀ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಮ್ಮದು ಏನು ಪಿ ನಂಬರ್ ತೆಗಿತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. 1 to 5 ಅಪ್ಲೋಡ್ ಮಾಡಿದ್ದೀವಿ. ಸರ್ವೆ ಸ್ಕೆಚ್ಚಿಂದ ಸ್ವಲ್ಪ ಪೆಂಡಿಂಗ್ ಇದ್ದೀವಿ ಅಂತ ಹೇಳ್ತಾ ಮುಂಬರುವ ದಿನದಲ್ಲಿ ಆದಷ್ಟು ಬೇಗ ಇದು ನಿಮಗೆ ಕ್ಲಿಯರ್ ಆಗುತ್ತೆ. ಕೇವಲ 3 ರಾಜಕಾಲ ಒತ್ತುವರಿ ಬಂದಿದೆ. ಅದು ಮಶಾಣಕ್ಕೆ ಹೋಗ್ಬೇಕಾದ್ರೆ ರಾಜಕಾಲ ಒತ್ತು ಬಂದೆ. ನಾಳೆಗೆ ನಾನು RI ಮತ್ತು VN ಸ್ಪಾಟಕ್ಕೆ ಕಳಿಸಿ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. JCB ಸಮೇತವಾಗಿ PD ಹೋಗ್ತಾ ಇದ್ದಾರೆ, ಅದನ್ನು ಕ್ಲಿಯರ್ ಮಾಡಿಸ್ತೀವಿ. ನೀವು ಯಾವ ನಂಬಿಕೆಯಿಂದ ನೀವು ಅಪ್ಲಿಕೇಶನ್ ಅರ್ಜಿ ಕೊಟ್ಟಿದ್ರೆ ಆ ನಂಬಿಕೆನ ಉಳಿಸ್ಕೊಂತೀವಿ. ಥ್ಯಾಂಕ್ ಯು.